ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಪ್ಲೋಡ್ ಆಗುವಂಥ ಒಂದೊಂದು ಪ್ರಶ್ನೆಯೂ ಕೂಡ ನಿಮ್ಮ ನಾಳೆ ಭವಿಷ್ಯವನ್ನು, ನಿಮ್ಮ ಮಾರ್ಕ್ಸ್ ಕಾರ್ಡಿನ ಅಂಕಗಳನ್ನು ಹೆಚ್ಚಿಗೆ ಮಾಡುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ತಂದು ತಿಳಿಸ್ತಾ ಇದ್ದೇನೆ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ. ಎಲ್ಲ ಹಿಸ್ಟ್ರಿ 2 ಅಂಕದ ಪ್ರಶ್ನೆಗಳು ಇದೇ ಒಂದು ವಿಡಿಯೋವಿಂದ ಬರುತ್ತೆ. ನಾಳೆ ಎಕ್ಸಾಮ್ ಆದಮೇಲೆ ತಾವುಗಳು ನೋಡ್ಕೋಬೋದು. ಖೈಬರ್ ಮತ್ತು ಬೊಲಾನ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಇದೆ. ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣದಲ್ಲಿರುವ ದೇಶವೇ ಭಾರತ. 3ನೆಯ ಪ್ರಶ್ನೆ, ಭಾರತ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿ. ಭಾರತದ ಭರತವರ್ಷ, ಭರತಖಂಡ, ಜಂಬೋದ್ವೀಪ, ಹಿಂದೂಸ್ತಾನ. 4ನೆಯ ಪ್ರಶ್ನೆ, ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ಹಿಮಾಲಯ ಪರ್ವತ, ಹಿಮಾಲಯ ಪರ್ವತ, ಉತ್ತರ ಬಯಲು, ಮರುಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ. 5ನೆಯ ಪ್ರಶ್ನೆ, ಭಾರತದ ಯಾವುದಾದರೂ 2 ಪರ್ವತಗಳನ್ನು ಹೆಸರಿಸಿ. ಹಿಮಾಲಯ, ವಿಂಧ್ಯ, ಅರಾವಳಿ, ಸಹ್ಯಾದ್ರಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಧರ್ಮಗಳನ್ನು ಹೆಸರಿಸಿ. ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ. 7ನೆಯ ಪ್ರಶ್ನೆ, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ಹೆಸರಿಸಿ. ಖಜುರಾಹೋ, ಕೊನಾರ್ಕ್, ತಾಜ್ ಮಹಲ್, ಗಯಾ, ಕಾಂಚಿ. 8ನೆಯ ಪ್ರಶ್ನೆ, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ನಳಂದ, ತಕ್ಷಶಿಲಾ, ಉಜ್ಜೈನ್, ವಿಕ್ರಮಶೀಲ, ಕಂಚಿ, ಕಾಶಿ. 9ನೆಯ ಪ್ರಶ್ನೆ, ಪ್ರಾಚೀನ ಭಾರತದ ಯಾವುದಾದರೂ 2 ರಾಜಮನೆತನಗಳನ್ನು ಹೆಸರಿಸಿ. ಮೌರ್ಯರು, ನಂದರು, ಗುಪ್ತರು, ಚಾಲುಕ್ಯರು. 10ನೆಯ ಪ್ರಶ್ನೆ, ಮಧ್ಯಕಾಲೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಈಗ ಪ್ರಾಚೀನ ಆಗಿತ್ತು, ಮಧ್ಯಕಾಲೀನ. ದೆಹಲಿ ಸುಲ್ತಾನರು, ಮೊಘಲರು, ಮರಾಠರು, ವಿಜಯನಗರ ಸಾಮ್ರಾಜ್ಯ. ಕವಿರಾಜ್ಯ ಮಾರ್ಗ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅಂತ ಇದೆ. ದಕ್ಷಿಣ ಕಾವೇರಿ ನದಿಯಿಂದ ಉತ್ತರ ಗೋದಾವರಿಯ ನದಿಯವರೆಗೆ ಅದು ಹಬ್ಬಿತ್ತು ಅಂತ. ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಕದಂಬ, ಗಂಗ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ, ಬಹುಮನಿ. 13ನೆಯ ಪ್ರಶ್ನೆ, ಕರ್ನಾಟಕದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ. ಏನಂತ ಇದೆ? ಕಡಲ ತೀರಗಳು, ಪಶ್ಚಿಮ ಘಟ್ಟಗಳು, ಮಲೆನಾಡು, ಉತ್ತರ ದಕ್ಷಿಣ ಬಯಲುಗಳು. ಆಧಾರವಿಲ್ಲದೆ ಐತಿಹಾಸಿಕವಿಲ್ಲ. ಏಕೆ ಅಂತ ಇದೆ. ಆಧಾರಗಳಿಲ್ಲದೆ ಹೋದರೆ ಐತಿಹಾಸಿಕ ಘಟನೆಗಳು ಬರೀ ಊಹೆಗಳಾಗುತ್ತವೆ ಅಥವಾ ಕಾಲ್ಪನಿಕ ಕಥೆಗಳಾಗುತ್ತವೆ. ಆಯಿತಾ? ಅದನ್ನು ನಾವು ಲೆಜೆಂಡರಿ ಅಂತ ಕರಿತೀವಿ. 15ನೆಯ ಪ್ರಶ್ನೆ, ಐತಿಹಾಸಿಕ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಇದೆ. ಲಿಖಿತ ಮೂಲಧಾರಗಳು ಲಭ್ಯವಿಲ್ಲದೆ ಕಾಲವನ್ನು ಇತಿಹಾಸ ಪೂರ್ವ ಕಾಲವೆಂದು ಮತ್ತು ಲಿಖಿತ ಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಗುರುತಿಸಲಾಗಿದೆ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಲಿಪಿ, ಭಾಷೆ, ಲೋಹ ಶಾಸ್ತ್ರ. ಯಾವುದಾದ್ರೂ 2 ಅಂತ ಎಕ್ಸಾಮಲ್ಲಿ ಕೇಳ್ತಾನೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಈ 4ರಲ್ಲಿ 5ರಲ್ಲಿ ಯಾವುದಾದ್ರೂ 2 ಬರೆಯಿರಿ. ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ ಆಧಾರಗಳಾಗಿವೆ. ಏಕೆ? ಇದಕ್ಕೆ ಸರಿಯಾದ ಉತ್ತರ, ಸಾಮಾನ್ಯವಾಗಿ ಶಾಸನಗಳು ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರವಾದ ಸಂಬಂಧ ಹೊಂದಿರುವುದರಿಂದ ನಂಬಲಾರ್ಹವಾದ ಕಾರಣಗಳಾಗಿವೆ. 18ನೆಯ ಪ್ರಶ್ನೆ ಏನಿದು? ಪ್ರಕ್ತನ ಅಥವಾ ಪುರಾತತ್ವ ಆಧಾರಗಳ ಎಂದರೇನು ಅಂತ ಇದೆ. ಪ್ರಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ದಾರದ 2 ಪ್ರಮುಖ ಪ್ರಕಾರಗಳನ್ನು ತಿಳಿಸಿ. ದೇಶೀಯ ಬರವಣಿಗೆ ಮತ್ತು ವಿದೇಶೀಯ ಬರವಣಿಗೆ. 20ನೆಯ ಪ್ರಶ್ನೆ, ಆರ್ಯಭಟ್ಟನ ಕೃತಿಯನ್ನು ಹೆಸರಿಸಿ. ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ.
21ನೆಯ ಪ್ರಶ್ನೆ, ಭಾರತದ ಭೇಟಿ ನೀಡಿದ ಯಾವುದಾದರೂ ಇಬ್ಬರು ಚೀನಾ ಯಾತ್ರಿಕರನ್ನು ಹೆಸರಿಸಿ. ಅದಕ್ಕೆ ಫೈಯಾನ್ ಹುಯಿಯಾನ್ ಸಾಂಗ್ ಮತ್ತು ಏನಿದು ಏನೋ ಇದೆ ನೋಡಿ, ಓದಿರ್ತೀರ. ವಿಜಯನಗರಕ್ಕೆ ಭೇಟಿ ನೀಡಿದ ಯಾವುದಾದ್ರೂ ಇಬ್ಬರು ವಿದೇಶಿಯರನ್ನು ಹೆಸರಿಸಿ ಅಂತ ಇದೆ. ಇಟಲಿಯ ಏನಂತೀರ ನಿಕೋಲೋ ಕಾಂಟ್, ಪರ್ಷಿಯಾದ ಅಬ್ದುಲ್ ರಜಾಕ್, ಪೋರ್ಚುಗಲಿನ ಬಾರ್ಬೋಸ್, ರಷ್ಯಾದ ನಿಕಿಟನ್. ಫೆಲಿಯೋಲೋಥಿಕ್ ಪದದ ಅರ್ಥವೇನು ಅಂತ ಇದೆ. ಫೆಲಿಯೋ ಎಂದರೆ ಹಳೆಯ, ಲಿಥಿಕ್ ಆಯಿತಾ ನೋಡಿ. ಲಿಥಿಕ್ ಅಂದರೆ ಶಿಲೆ ಅಂತ, ಫೆಲಿಯೋ ಅಂದರೆ ಹಳೆಯ ಶಿಲೆ ಅಂತ, ಇಷ್ಟೇ, ಹಳೆಯ ಅಂತ. 24ನೆಯ ಪ್ರಶ್ನೆ, ಹಳೆಯ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ ಅಂತ ಇದೆ. ತುಂಗಾಭದ್ರಾ ಕಣಿವೆಗಳು ಮತ್ತು ಘಟಪ್ರಭಾ ಕಣಿವೆ. ಮಧ್ಯ ಶಿಲಾಯುಗ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ. ಅದು ಸಂಕನಕಲ್ಲು ಮತ್ತು ಬ್ರಹ್ಮಗಿರಿ ಅನ್ನುವಂಥದ್ದು ಸರಿಯಾದ ಉತ್ತರ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಅಂದರೆ ಹೊಸ ಅಂತ, ಲಿಥಿಕ್ ಅಂದರೆ ಶಿಲೆ ಅಂತ. ಇದರ ಅರ್ಥವೇನು? ಹೌದಲ್ವ, ಹೊಸ ಶಿಲಾಯುಗ ಅಂತ. ಕ್ಲಿಯರ್? ಹೊಸ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ. ಏನಿದು? ಮೆಸ್ಕಿ ದೋ ಅಬ್. ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಥವಾ ಏನಾದರೂ ನೋಡೋದ್ರಲ್ಲಿ ಕಣ್ಣಿನಿಂದ ಮಿಸ್ಟೇಕ್ ಆದರೆ ಕ್ಷಮಿಸಿ. ಕ್ವಶನ್ ನಂಬರ್ 28, ಹರಪ್ಪ ಮತ್ತು ಮೊಹಂಜೋದಾರೋಗಳನ್ನು ಯಾರು ಕಂಡು ಹಿಡಿದರು? ಡಾಕ್ಟರ್ ಬಿ ದಯಾರಾವ್ ಸಹಾನಿಯವರು ಹಾಗೂ ಡಾಕ್ಟರ್ ಡಿ ಬ್ಯಾನರ್ಜಿಯವರು. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದ್ರೂ 2 ನಗರಗಳನ್ನು ಹೆಸರಿಸಿ. ಹರಪ್ಪ ಮತ್ತು ಮೊಹೆಂಜೋದಾರೋ. ಸಿಂಧೂ ಏನಿದು ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ದಹನ ಇಲ್ಲವೇ ಹೂಳುವ ಪದ್ಧತಿಗಳಾಗಿತ್ತು. ಸಿಂಧೂ ಜನರ ಯಾವುದಾದ್ರೂ 2 ಆಮದುಗಳನ್ನು ತಿಳಿಸಿ. ಹರಳುಗಳು ಹಾಗೂ ತಾಮ್ರ. ಸಿಂಧೂ ಜನರ ಯಾವುದಾದ್ರೂ 2 ರಫ್ತುಗಳನ್ನು ತಿಳಿಸಿ. ದಂತ, ಚಿನ್ನ, ಮರದ ದಿಮ್ಮೆಗಳು. ಸಿಂಧೂ ನಾಗರಿಕತೆಯ ಅತ್ಯಂತ ಕಾರಣವಾದ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. ನದಿಗಳ ಸತತ ಪ್ರವಾಹಗಳು, ಸಾಂಕ್ರಾಮಿಕ ರೋಗಗಳು. ನೋಡಿ, 33ನೆಯ ಪ್ರಶ್ನೆ ಮತ್ತೊಮ್ಮೆ ಓದ್ತೇನೆ, ತಪ್ಪಾಗಿ ಓದಿದ್ದೆ ನಾನು. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಅಂದರೆ ಏನಂತೀರ, ಅದು ನಾಶಕ್ಕೆ ಕಾರಣವಾದ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂದರೆ ನದಿಗಳ ಆಯಿತಾ ಸತತ ಪ್ರವಾಹಗಳು ಹಾಗೂ ಸಾಂಕ್ರಾಮಿಕ ರೋಗಗಳು. ಯಾವುದಾದ್ರೂ 2 ಏನಂತೀರ ವೇದಗಳನ್ನು ಹೆಸರಿಸಿ. ನೋಡಿರಿ ಸರ್, 4 ವೇದಗಳಿವೆ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅರ್ಥವೇದ ಅಂತ. ಈ 4ರಲ್ಲಿ ಯಾವುದಾದ್ರೂ 2 ಬರೆದರೆ ಮುಗೀತು. ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಸಭಾ ಮತ್ತು ಸಮಿತಿ. ಯಾವುದಾದ್ರೂ 2 ವರ್ಣಗಳನ್ನು ಹೆಸರಿಸಿ. ಬ್ರಾಹ್ಮಣ ಮತ್ತು ಕ್ಷತ್ರಿಯ, ಶೂದ್ರ. ಯಾವುದಾದ್ರೂ ಬರಿಬೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 37ನೆಯ ಪ್ರಶ್ನೆ, ಆರ್ಯರ ಯಾವುದಾದ್ರೂ 2 ಅಕ್ರಮಗಳನ್ನು ಹೆಸರಿಸಿ ಅಂತ ಇದ್ದರೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 38ನೇ ಪ್ರಶ್ನೆ, ವೈದಿಕ ಜನರ ಯಾವುದಾದರೂ 2 ಮನರಂಜನೆಗಳನ್ನು ತಿಳಿಸಿ. ಜೂಜಾಡುವುದು, ರಥ ಓಡಿಸುವುದು, ಸ್ಪರ್ಧೆ. ಕ್ಲಿಯರ್? ವೈದಿಕ ಕಾಲದ ಯಾವುದಾದ್ರೂ 2 ಮಹಿಳಾ ವಿದ್ವಾಂಸಗಳನ್ನು ಅವರ ಹೆಸರನ್ನು ತಿಳಿಸಿ. ಗಾರ್ಗಿ, ಮೈತ್ರಿಯಿ, ಶಾಶ್ವತಿ, ಲೋಪಾಮುದ್ರಾ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಪ್ಪ ಆಯಿತಾ. ನಾನೇನೋ ಹೀಗೆ ತಪ್ಪಾಗಿ ಓದ್ಬೋದು ಕೆಲವೊಮ್ಮೆ, ಆದರೆ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ, ವರ್ಧಮಾನ ತಂದೆ ತಾಯಿ ಯಾರು? ಸಿದ್ಧಾರ್ಥ ಮತ್ತು ಏನಿದು ತ್ರಿಶಾಲಾ ದೇವಿ ಅಂತ. ವರ್ಧಮಾನನ ಏನಿದು ತ್ರಿರತ್ನಗಳಲ್ಲಿ ಯಾವುದಾದ್ರೂ 2 ತಿಳಿಸಿ. ಏನಿದು ಸಮ್ಯಕ್ ಜ್ಞಾನ ಮತ್ತೇನ್ರಿ ಸಮ್ಯಕ್ ನಂಬಿಕೆ ಅಂತ. ನೆಕ್ಸ್ಟ್, ಜೈನ್ ಸಭೆಗಳ ಎಲ್ಲಿ ಜರುಗಿದವು? ಅದು ಪಾಟಲಿಪುತ್ರ, ವಲ್ಲಭಿ. ಜೈನ್ ಧರ್ಮದ ಪಂಗಡಗಳ್ಯಾವುವು? ಶ್ವೇತಾಂಬರ ಹಾಗೂ ದಿಗಂಬರ. ಬುದ್ಧನ ತಂದೆ ತಾಯಿಯ ಹೆಸರೇನು? ಶುದ್ಧೋಧನ ಮತ್ತು ಮಾಯಾದೇವಿ. ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳನ್ನು ಯಾವುದಾದರೂ 2 ತಿಳಿಸಿ.
ಪ್ರಪಂಚ ಜೀವನವನ್ನು ದುಃಖಮಯವಾಗಿದೆ ಹಾಗೂ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಬೌದ್ಧ ಧರ್ಮರಾಶ್ರಯದ ನೀಡಿದ ಯಾವುದಾದರೂ ಇಬ್ಬರು ಅರಸರನ್ನು ಹೆಸರಿಸಿ. ಅಶೋಕ, ಕನಿಷ್ಕ. ತ್ರಿಪೀಠಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ತಪ್ಪೋದಿದ್ರೆ ಕ್ಷಮಿಸ್ರ. ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಹಿನಾಯನ ಮತ್ತು ಮಹಾಯಾನ. ಏನಿದು? ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ ಎರಡು ಆಧಾರಗಳನ್ನು ತಿಳಿಸಿ. ಕೌಟಿಲ್ಯ, ಅರ್ಥಶಾಸ್ತ್ರ. ಮೆಗಾಸ್ತನೀಸ್, ಇಂಡಿಕಾ. ವಿಶಾಖದತ್ತನ ಮದ್ರ ರಾಕ್ಷಸ. 50ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳನ್ನು ದೊರಕಿರುವ ಯಾವುದಾದರೂ ಎರಡು ಸ್ಥಳಗಳನ್ನು ಹೆಸರಿಸಿ. ಮೆಸ್ಕಿ ಶಾಸನ. ಏನಿದು? ಸನ್ನತಿ ಶಾಸನಗಳು. ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳ್ಯಾವುವು? ಅದು ಧರ್ಮಸ್ಥೇಯ ಮತ್ತು ಕಂಟಕ ಶೋಧ. ಮಸ್ಕಿ ಶಾಸನದ ಏನಿದು ಪ್ರಾಮುಖ್ಯತೆ ಏನು? ಇಲ್ಲಿದೆ, ಓದ್ಕೊಳ್ರಪ್ಪ. ಮೆಗಾಸ್ತನಿಸ್ ಯಾರು? ಅವನ ಕೃತಿಯ ಹೆಸರೇನು? ಗ್ರೀಕಿನ ರಾಯಭಾರಿಯಾಗಿದ್ದ. ಅವನ ಕೃತಿಯ ಹೆಸರು ಇಂಡಿಕಾ. ಕೌಟಿಲ್ಯ ಯಾರು? ಇವರು ಚಂದ್ರಗುಪ್ತ ಮೌರ್ಯನ ಗುರು. ಅವನ ಪ್ರಸಿದ್ಧ ಕೃತಿ ಯಾವುದು? ರಾಜನೀತಿ ನಿಪುಣ. ಇವನ ಪ್ರಸಿದ್ಧ ಗ್ರಂಥ ಅರ್ಥಶಾಸ್ತ್ರ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಧರ್ಮ ಮಹಾಮಂತ್ರನ್ನು ನೇಮಿಸಿದ ಅರಸ ಯಾರು? ಅವನ ಕರ್ತವ್ಯ ಏನಾಗಿತ್ತು? ಅಶೋಕ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿ. ಶಾತವಾಹನರ ಯಾವುದಾದರೂ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿರಿ. ಅಮರಾವತಿ, ನಾಗಾರ್ಜುನ ಹಾಗೂ ಕೊಂಡ. 57ನೇ ಪ್ರಶ್ನೆ. 4ನೆಯ ಬುದ್ಧ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು? ಅಂದು ಬೌದ್ಧ ಧರ್ಮದಲ್ಲಿ ತಲೆದೂರಿದ್ದ ವಿವಾದಗಳು ಪರಿಹಾರಕ್ಕಾಗಿ ನಡೆಸಲಾಯಿತು. ಯಾವಾಗ? ಆಯಿತಾ, 102. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕನಿಷ್ಕನ ಎರಡು ಕ್ರಮಗಳನ್ನು ಬರೆಯಿರಿ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ್ದು, ಬೌದ್ಧ ವಿಹಾರಗಳನ್ನು ಕಟ್ಟಿಸಿದ್ದು. ಏನಿದು? ಧರ್ಮ ಪ್ರಚಾರಕ್ಕಾಗಿ ಜಪಾನ್, ಟಿಬೆಟ್ಗಳಿಗೆ ರಾಯಭಾರಿಗಳನ್ನು ಕಳುಹಿಸಿದ್ದು. ಗುಪ್ತರ ಎರಡು ರಾಜಧಾನಿಗಳು ಯಾವುವು? ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಸಮುದ್ರಗುಪ್ತನ ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು? ಅದನ್ನು ಯಾರು ರಚಿಸಿದರು? ಅಹಮದಾಬಾದ್ ಸಂಬಸ್ತಾಸ್ತನ ಹರಿಸೇನೆ ರಚಿಸಿದನು. ಗುಪ್ತರ ಕಾಲದ ಇಬ್ಬರು ಪ್ರಮುಖ ಕವಿಗಳನ್ನು ಹೆಸರಿಸಿ. ಕಾಳಿದಾಸ ಹಾಗೂ ದಂಡಿ. ಕಾಳಿದಾಸರ ಎರಡು ಕೃತಿಗಳನ್ನು ಹೆಸರಿಸಿ. ಶಕುಂತಲ, ಮಾಳಿಕ, ಅಗ್ನಿಮಿತ್ರ. ಏನಿದು? ಫಾಹಿಯಾನ್ ಯಾರು? ಏಕೆ ಭಾರತಕ್ಕೆ ಬಂದನು? ಚೀನಿ ಯಾತ್ರಿಕನಾಗಿದ್ದ. ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಇಲ್ಲಿಗೆ ಬರುತ್ತಾನೆ. ಗುಪ್ತರ ಇತಿಹಾಸದ ಎರಡು ಮೂಲಧಾರಗಳನ್ನು ತಿಳಿಸಿ. ಅಲಹಾಬಾದ್ ಸಂಬಸ್ತಾಸ್ತನ, ಕಾಳಿದಾಸನ ಕೃತಿಗಳು. ಆಯಿತಾ. ಫಾಹಿಯಾನ್ ಮತ್ತು ರಾಜಶೇಖರನ ಕಾವ್ಯ ಮೀಮಾಂಸೆ. ಸಮುದ್ರಗುಪ್ತನ ನಾಣ್ಯಗಳು. ಸಮುದ್ರಗುಪ್ತನಿಂದ ಏನಿದು? ಪರಾಜಯ ಹೊಂದಿದ ಇಬ್ಬರು ಏನಿದು ಉತ್ತರದ ಅರಸರು ಬರೆಯಿರಿ. ಆಂಧಿನ್, ನಾಗಸೇನೆ, ಬಾಲವರ್ಮ. ಸಮುದ್ರಗುಪ್ತನಿಂದ ಸೋತ ಇಬ್ಬರು ದಕ್ಷಿಣದ ಅರಸರು ಯಾರು? ಕೋಸಲ ಮಹೇಂದ್ರ, ಕಂಚಿಯ ವಿಷ್ಣು ಗೋಪ. ಗುಪ್ತರ ಕಾಲದ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ತಕ್ಷಶಿಲಾ, ನಳಂದ. ಏನಿದು? ವರಹಮಿಹಿರನ ಎರಡು ಕೃತಿಗಳನ್ನು ಹೆಸರಿಸಿ. ಬೃಹತ್ ಸಂಹಿತೆ, ಪಂಚಸಿದ್ಧಾಂತಿಕ. ಗುಪ್ತರ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಮಥುರಾ, ಬನಾರಸ್. ಸಂಗಮ್ ಯುಗದ ಎರಡು ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ತಿರುಳ್ಕುರಳ್, ಶಿಲಾಪದಾಮಿ. ಬರೀರಪ್ಪ, ನೀವೆಲ್ಲ ಓದಿರ್ತೀರ. ಒಂದು 4 ಪ್ರಶ್ನೆ ನೀವೇ ಮಾಡ್ಕೋಬೇಕು. ಹರ್ಷವರ್ಧನ ತಂದೆ ತಾಯಿ ಯಾರು? ತಂದೆ ಪ್ರಭಾಕರವರ್ಧನ, ತಾಯಿ ಯಶೋಮತಿ. ಹರ್ಷವರ್ಧನ ಯಾವುದಾದರೂ ಎರಡು ಸಾಹಿತ್ಯಗಳನ್ನು ಹೆಸರಿಸಿ. ರತ್ನಾವಳಿ ಮತ್ತು ಪ್ರಿಯದರ್ಶಿಕ ನಾಗನಂದ. ಗೊಮ್ಮಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಹಾಗೂ ಎಲ್ಲಿ? ಚಾವುಂಡರಾಯ ಹಾಗೂ ಶ್ರವಣಬೆಳಗೊಳದಲ್ಲಿ.
ಇಮ್ಮಡಿ ಪುಲಕೇಶ ಎರಡು ಬಿರುದುಗಳನ್ನು ಹೆಸರಿಸಿ. ದಕ್ಷಿಣ ಪತೇಶ್ವರ ಏನಿದು ಹಾಗೂ ಪರಮೇಶ್ವರ ಇದೇನ್ರಿ ಸತ್ಯಾಶ್ರಯನ ನೋಡ್ಕೊಳ್ರಪ್ಪ. ಐಹೊಳೆಯಲ್ಲಿರುವ ಯಾವುದಾದ್ರು 2 ದೇವಾಲಯಗಳನ್ನು ಹೆಸರಿಸಿ. ದುರ್ಗಾ ದೇವಾಲಯ, ಲಡಾಖ್ ಖಾನ್ ದೇವಾಲಯ, ಹುಚ್ಚಮಲ್ಲಿಗುಡಿ ಏನಿದು ಪಟ್ಟದ ಕಲ್ಲಿನಲ್ಲಿರುವ ಯಾವುದಾದ್ರು 2 ದೇವಾಲಯಗಳನ್ನು ಹೆಸರಿಸಿ. ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ. ಪಲ್ಲವರ ವಾಸ್ತುಶಿಲ್ಪದ ಯಾವುದಾದರೂ 2 ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ. ಕಂಚಿ ಮತ್ತು ಮಹಾಬಲಿಪುರಂ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ಕೃಷ್ಣ ಎಲ್ಲೋರದಲ್ಲಿ. ಏನಿದು ಧವನನ ಧಾರಾವರ್ಷ. 2 ಬಿರುದುಗಳು ಯಾವುದು ಅಂದರೆ ಧಾರಾವರ್ಷ ಶ್ರೀ ವಲ್ಲಭ ನರೇಂದ್ರ ದೇವ. 3ನೇ ಗೋವಿಂದನ ಯಾವುದಾದ್ರು 2 ಬಿರುದುಗಳನ್ನು ತಿಳಿಸಿ. ಏನಿದು ಪ್ರಭೂತ ವರ್ಷ ಶ್ರೀವಲ್ಲಭ. ಅಘೋಷವರ್ಷನ ಯಾವುದಾದ್ರು 2 ಬಿರುದುಗಳನ್ನು ತಿಳಿಸಿ. ಅತಿಶಯ ಧವಳ, ನೃಪತುಂಗ, ವೀರನಾರಾಯಣ. ಪೊನ್ನನ ಯಾವುದಾದ್ರು 2 ಕೃತಿಗಳನ್ನು ತಿಳಿಸಿ. ಶಾಂತಿಪೂರ್ಣ, ಭುವನೈಕ್ಯ, ರಾಮಭೋದಯ. ಪಂಪನಿಗೆ ಆಶ್ರಯ ನೀಡಿದವರು ಯಾರು? ಇಮ್ಮಡಿ ಅರಿಕೇಸರಿ ಹಾಗೂ ಅವನ 2 ಕೃತಿಗಳು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಏನಿದು ವಿಕ್ರಮ ಶಕೆಯನ್ನು ಯಾರು ಹಾಗೂ ಯಾವಾಗ ಆರಂಭಿಸಿದರು? 6ನೆಯ ವಿಕ್ರಮಾದಿತ್ಯ ಯಾವುದು 1076 6ನೆಯ ವಿಕ್ರಮಾದಿತ್ಯನ ಯಾವುದಾದ್ರು 2 ಬಿರುದುಗಳನ್ನು ಹೆಸರಿಸಿ ಬರೀತೀರಾ. ರನ್ನನ ಯಾವುದಾದ್ರು 2 ಕೃತಿಗಳು ಅಜಿತನಾಥ ಪುರಾಣ ಹಾಗೂ ಸಾಹಸ ಭೀಮ ವಿಜಯ. 6ನೆಯ ವಿಕ್ರಮಾದಿತ್ಯ ಆಸ್ಥಾನ ಕವಿ ಯಾರು? ಬಿಳ್ನಣ. ಅವನ ಕೃತಿ ಯಾವುದು? ವಿಕ್ರಮಾಂಕದೇವ ಚರಿತೆ. ವಿಷ್ಣುವರ್ಧನ ಯಾವುದಾದ್ರು 2 ಬಿರುದುಗಳನ್ನು ತಿಳಿಸಿ. ಕಂಚಿಗೂಡು, ತಲಕಾಗೊಂಡ, ಮಹಾಮಂಡಲೇಶ್ವರ. ಹೊಯ್ಸಳರ ಯಾವುದಾದ್ರು 2 ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. 93ನೆಯ ಪ್ರಶ್ನೆ. 2ನೆಯ ತೈರಾನ್ ಕದನ ನಡೆದ ವರ್ಷ ಯಾವುದು? ಅದು ಯಾರ ನಡುವೆ ನಡೆಯಿತು? 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿಯ ನಡುವೆ ನಡೆಯಿತು. ದೆಹಲಿಯನ್ನು ಆಳಿದ ಯಾವುದಾದ್ರು 2 ಸುಲ್ತಾನರ ಸಂತತಿಗಳನ್ನು ಬರೆಯಿರಿ. ಗುಲಾಮಿ ಖಿಲ್ಜಿ, ತುಘಲಕ್, ಸಯ್ಯದ್ ಮತ್ತು ಲೋಧಿ. ಅಲಾವುದ್ದೀನ್ ಖಿಲ್ಜಿಯ 2 ಸೇನಾಧಿಪತಿಗಳನ್ನು ತಿಳಿಸಿ. ಮಲ್ಲಿಕಾಫರ್ ಮತ್ತು ನಸ್ರತ್ ಖಾನ್. ಖಾನ್ ಆಯಿತಾ. ಮೊಹಮ್ಮದ್ ಬಿನ್ ತುಘಲಕ್ ರವರು ರಾಜಧಾನಿಯ ವರ್ಗಾವಣೆ ಮಾಡಿದ್ದವರು ಯಾರು? 2 ಕಾರಣಗಳನ್ನು ನೀಡಿ. ಮಂಗೋಲರ ದಾಳಿಗೆಯನ್ನು ರಕ್ಷಿಸುವುದು, ರಾಜಧಾನಿ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ಇರಬೇಕು ಎಂಬ ಕಾರಣ. ತುಘಲಕ್ ಕಾಲದ 2 ಐತಿಹಾಸಿಕರನ್ನು ಹೆಸರಿಸಿ. ಫಿಯಾಜುದ್ದೀನ್ ಬಕಾನಿ. ಇನ್ನೊಬ್ಬ ತೂತ. ಇಬ್ಬಬ್ಬ ತೂತನ ಇನ್ನೊಬ್ಬ ದೂತ ನೋಡ್ಕೊಟ್ರು. ಅಮೀರ್ ಖುಸ್ರೋವಿನ 2 ಗ್ರಂಥಗಳನ್ನು ಹೆಸರಿಸಿ. ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇಲ್ಲ ಕಣ್ರು, ಹಾಗಾಗಿ ರಾತ್ರಿ ಆಗ್ಬಿಟ್ಟಿದೆ. 2ನೆಯ ಪಾಣಿಪತ್ ಕದನವನ್ನು ಯಾರು ಎಲ್ಲಿ ನಡೆಯಿತು? ಯಾರ ನಡುವೆ? ಅದು ಹೇಮು ಮತ್ತು ಅಕ್ಬರ್. ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಅಮರಕೋಟೆ 1542. ಅಕ್ಬರ್ನ ಕಾಲದ ಯಾವುದಾದ್ರು 2 ಪ್ರಸಿದ್ಧ ಐತಿಹಾಸಿಕರನ್ನು ಹೆಸರಿಸಿ. ಅಬ್ದುಲ್ ಫಜಲ್ ಮತ್ತು ಬಾದೌನಿ. ಅಕ್ಬರ್ನ ರಾಜಧಾನಿಗಳ್ಯಾವುವು? ಫತೇಪುರ್ ಸಿಕ್ರಿ, ಆಗ್ರಾ. ಅಬ್ದುಲ್ ಘಜಲ್ನ 2 ಕೃತಿಗಳನ್ನು ಹೆಸರಿಸಿ. ಅಕ್ಬರಿ ಮತ್ತು ಅಕ್ಬರ್ ನಾಮ. ತಾಜ್ ಮಹಲ್ ಕಟ್ಟಿಸಿದವರು ಯಾರು? ಶಹಜಹಾನ್. ಅದು ಎಲ್ಲಿದೆ? ಆಗ್ರಾದಲ್ಲಿದೆ. ಮೊಘಲರ ಕಾಲದ ಯಾವುದಾದ್ರೂ 2 ಸಂಗೀತಗಾರರನ್ನು ಹೆಸರಿಸಿ. ತಾನ್ಸೇನ್ ಮತ್ತು ರಾಮದಾಸ್. ದೆಹಲಿಯಿರುವ ಯಾವುದಾದ್ರೂ 2 ಪ್ರಸಿದ್ಧ ಮೊಘಲ್ ಶಾಸನಗಳನ್ನು ಹೆಸರಿಸಿ. ಕೆಂಪುಕೋಟೆ ಮತ್ತು ಜಾಮ್ಯಾ ಮಸೀದಿ, ಮಯೂರ ಸಿಂಹಾಸನ.
ಶಿವಾಜಿ ಎಲ್ಲಿ ಯಾವಾಗ ಜನಿಸಿದರು? ಶಿವನೇರಿದುರ್ಗ ಎಂಬಲ್ಲಿ ಏನೆಂದರೆ ತಗೊಳ್ಳು ಇದು 1627ರಲ್ಲಿ. ಶಿವಾಜಿಯ ತಂದೆಯ ಹೆಸರು ಶಹಾಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ. ಶಿವಾಜಿ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳ ಹೆಸರಿಸಿ. ಜೀಜಾಬಾಯಿ, ದಾದಾಜಿ ಕೊಂಡೋಜಿ ಹಾಗೂ ರಾಮದಾಸ ತುಕಾರಾಮ್. ಶಿವಾಜಿ ಯಾವುದಾದರೂ 2 ಪ್ರಮುಖ ಕೋಟೆಗಳನ್ನು ಹೆಸರಿಸಿ. ಪುರಂದರ ಕೋಟೆ, ರಾಯಗಢ ಕೋಟೆ. ಶಿವಾಜಿಯ ಸಂಗ್ರಹಿಸುತ್ತಿದ್ದ ಯಾವುದಾದ್ರು 2 ತೆರಿಗೆಗಳನ್ನು ಹೆಸರಿಸಿ. ಚೌತ್ ಮತ್ತು ಸರದೇಶಮುಖಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಹರಿಹರ ಮತ್ತು ಬುಕ್ಕರಾಯ. ಕೃಷ್ಣದೇವರಾಯನ ಯಾವುದಾದ್ರೂ 2 ಸಾಹಿತ್ಯ ಕೃತಿಗಳನ್ನು ಬರೆಯಿರಿ. ಅಮುಕ್ತ ಮೌಲ್ಯದ ಇದು ಜಾಂಬವತಿ ಕಲ್ಯಾಣ, ಉಷಾ ಫರೀಣಂ. ಇವೆಲ್ಲ ಬರ್ಕೊಳ್ರಪ್ಪ ಸ್ವಲ್ಪ ಆಯಿತಾ, ಬೇಜಾರಾಗ್ಬಿಡ್ರು, ಸುಸ್ತಾಗ್ಬಿಡ್ತದೆ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಮಿತ್ರವಿಂದ ಗೋವಿಂದ. ಏನಿದೆ ಕರ್ತೃ ಸಿಂಗರಾರ್ಯ. ಶಿವಪ್ಪನಾಯಕ ಯಾರು? ಅವನ ಏಕೆ ಪ್ರಸಿದ್ಧನಾಗಿದ್ದಾನೆ ಅಂತ ಇದೆ. ಶಿವಪ್ಪನಾಯಕರು ಕೆಳದಿ ವಂಶದ ನಾಯಕ, ಸಮರ್ಥ ಆಡಳಿತಗಾರ. ಈತನು ತನ್ನ ಶಿಸ್ತು ಎಂಬ ಕಂದಾಯ ಪದ್ಧತಿಯನ್ನು ಹೆಸರಾಗಿದ್ದಾರೆ. ಬಹುಮನಿ ಮನೆತನದ ರಾಜಧಾನಿಗಳು ಗುಲ್ಬರ್ಗ ಮತ್ತು ಬೀದರ್. ಹಜರತ್ ಖ್ವಾಜಾ ಬಂದೇ ನವಾಜ್ ಅವರು ತಮ್ಮ ದರ್ಗಾ ಎಲ್ಲಿದೆ? ಪ್ರಸಿದ್ಧಿ ಸೂಫಿ ಸಂತ ಆಗಿದ್ದರು. ಗುಲ್ಬರ್ಗದಲ್ಲಿದೆ. ಗೋಳ ಗುಮ್ಮಟ ಎಲ್ಲಿದೆ? ಅದರ ಯಾರು ನಿರ್ಮಿಸಿದರು? ಬಿಜಾಪುರದಲ್ಲಿದೆ. ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದರು. ಆದಿಲ್ ಶಾಹಿ ಕಾಲದ 2 ಐತಿಹಾಸಿಕರು ಯಾರು? ಏನಿದು? ಮುಲ್ಲಾನ ಏನೋ ಇದೆ ನೋಡ್ರಿ, ಈತ ಫೆರಿಸ್ತಾ. ಶಂಕರಾಚಾರ್ಯ ತಂದೆ ತಾಯಿ ಯಾರು? ಶಿವಗುರು ಮತ್ತು ಆರ್ಯಾಂಬ. ಶಂಕರಾಚಾರ್ಯ ಏನಿದು ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ಏನ್ರಿ ಇದು 5 ಇದು ಮಾಡಿರ್ತಾರಲ್ವ ಅವರು, ಹಾಗಾಗಿರಿ ಆಯಿತಾ. ಶಂಕರಾಚಾರ್ಯರ ಇದು ಭಾಳ ಸಲ ಕೇಳಿದಾರಪ್ಪ. ಕ್ವಶನ್ ನಂಬರ್ 25 ಭಾಳ ಅಂದರೆ ಭಾಳ ಸಲ ನಿಮ್ಮ ಮಾಡಲು ಅದು ಇದು ಎಲ್ಲ ಪ್ರಿಪೇಟ್ರಿ ಆಯಿತಾ. ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲ ಓದ್ಕೊಳ್ಳಿ ಮಕ್ಕಳ. ಮಧ್ವಾಚಾರ್ಯರ ತಂದೆ ತಾಯಿಯ ಹೆಸರು ಮಧ್ಯಗೇಹ ಭಟ್ಟ ಮತ್ತು ವೇದಾವತಿ. ಮಧ್ವಾಚಾರ್ಯರ ಸ್ಥಾಪಿತ ಯಾವುದಾದ್ರೂ 2 ಪ್ರಮುಖ ಮರಗಳನ್ನು ಹೆಸರಿಸಿ ಅಂತ ಇದೆ. ಮಠಗಳ ಆಯಿತಾ, ಅದು ಇಲ್ಲಿದೆ, ಶೂರೂರು ಮಠ, ಇನ್ನೊಂದು ಸೋದೆ ಮಠ. ಮಧ್ವಾಚಾರ್ಯ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಇದೆ. ಬ್ರಹ್ಮಸೂತ್ರ, ಇನ್ನೊಂದು ಯಾವುದಪ್ಪ, ಹಾಗೂ ಗೀತಾ ಭಾಷ್ಯ. ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅಂತ ಇದೆ. ಅವರು ಬಾಗೇವಾಡಿಯಲ್ಲಿ ಜನಿಸ್ತಾರೆ 1132ನಲ್ಲಿ ಆಯಿತಾ. ಬಸವೇಶ್ವರರ ತಂದೆ ತಾಯಿ ಯಾರು? ಮಾದರಸ ಮತ್ತು ಮಾದಲಾಂಬಿಕೆ. ನೋಡಿ, ಇದು ನಮ್ಮ ಬಸವಣ್ಣನವರದ್ದು. ಬನ್ನಿ ವಿದ್ಯಾರ್ಥಿಗಳೀಗ ನೋಡೋಣ. ಅನುಭವ ಮಂಟಪ ಅದು ಎಲ್ಲಿದೆ ಹಾಗೂ ಯಾರು ಸ್ಥಾಪಿಸಿದರು? ಅದು ಬಸವೇಶ್ವರನಿದೆ, ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಯಾರು ಅಲ್ಲ, ಎಲ್ಲಿ ಸ್ಥಾಪಿಸಿದರು? ಯಾವುದಾದ್ರು 2 ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ ಅಂತ ಇದೆ. ಅಸ್ಥಿ ಪಂಥ, ಇನ್ನೊಂದು ಸೊಹರ್ವರ್ದಿನ. ಓಕೆ. ಚಿಸ್ತಿ ಪಂಥದ ಯಾವುದಾದ್ರೂ 2 ಪ್ರಮುಖ ಸಂತರುಗಳನ್ನು ಹೆಸರಿಸಿ ಅಂತಿದೆ. ನಿಜಾಮುದ್ದೀನ್ ಔಲಿಯಾ, ಶೇಖ್ ಸಲೀಂ ಚಿಸ್ತಿ ಹಾಗೂ ಫರೀದುದ್ದೀನ್ ಆಯಿತಾ. ನೆಕ್ಸ್ಟ್, ವಿಜಾಪುರದ ಆದಿಲ್ ಶಾಹಿ ಸುಲ್ತಾನನಿಂದ ಗೋವಾವನ್ನು ಯಾರು ವಶಪಡಿಸಿಕೊಂಡಿದ್ದರು ಅಂತ ಇದೆ. ಆಲ್ಮಡಿ ಅಬುಕರ್ಕ 1510ರಲ್ಲಿ ವಶಪಡಿಸ್ಕೊಳ್ತಾನೆ ಅವರಿಂದ. ಇವೆಲ್ಲ ಬರಿತೀರ ಕಂಡ್ರೆ ನೀವು, ಲಾಸ್ಟ್ ಇದರಲ್ಲಿದ್ದೀನಿ. ಶ್ರೀರಂಗಪಟ್ಟಣ ಸ್ವಲ್ಪ ಓದ್ಬಿಡೋಣ, ಖುಷಿಯಾಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದ್ರು 2 ಕಾರಣಗಳನ್ನು ತಿಳಿಸಿ. ಟಿಪ್ಪು ಸುಲ್ತಾನರು 330 ಲಕ್ಷ ರೂಪಾಯಿಗಳನ್ನು ಪರಿಹಾರಕ್ಕಾಗಿ ಕೊಡಬೇಕು. ಒಪ್ಪಂದದ ಯಾವುದಾದ್ರು 2 ಕಾರಣಗಳು. ಪ್ಲಾಸಿ ಕದನ ಮತ್ತು ಎಲ್ಲಿ ನಡೆಯಿತು ಅಂತ ಇದೆ. ಸಿರಾಜುದ್ದೌಲಾ ಹಾಗೂ ರಾಬರ್ಟ್ ಕ್ಲಿಫೆ. ಭಾಳ ಸಲ ಬಂದಿದೆ ಸರ್ ಎಕ್ಸಾಮಲ್ಲಿ, ಓದ್ಕೊಳ್ಳಿ. ಯುದ್ಧ ಪರಿಣಾಮ ತನ್ನಿಬ್ಬರ ಮಕ್ಕಳನ್ನು ಬ್ರಿಟಿಷರ ಒತ್ತೆಯಾಗಿಡುವುದು. ನೆಕ್ಸ್ಟ್, ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಒಂದನ್ನು ಬ್ರಿಟಿಷರು ವಶಪಡಿಸಿಕೊಂಡು ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಇದೆ. ಝಾನ್ಸಿ, ಜೈಪುರ, ಸತಾರಾ ಆಯಿತಾ. ಸಹಾಯಕ ಸೈನ್ಯ ಪದ್ಧತಿಯನ್ನು
ಒಪ್ಪಿದ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಇದೆ. ಹೈದರಾಬಾದ್, ಮೈಸೂರು, ಔಧ್, ಜೈಪುರ. ಆಯಿತಾ. ನೆಕ್ಸ್ಟ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು ಅಂತ ಇದೆ. ಸಂಗ್ರಾಮಕ್ಕೆ ಕಾರಣವೇನು ಅಂತ. ಹೊಸ ಎನ್ಫೀಲ್ಡ್ ಬದುಕುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಎನ್ಫೀಲ್ಡ್ ಬಂದೂಕುಗಳಿಗೆ, ಬಂದೂಕು ಅಂದರೆ ಪಿಸ್ತೂಲ್. ಆಯಿತಾ. ಹಸು ಮತ್ತು ಹಂದಿಯ ಕೊಬ್ಬುಗಳನ್ನು ಸವರಿರುವ ತೂಟಗಳ ಬಳಕೆಗಳನ್ನು ನಿರಾಕರಿಸಿದ್ದು. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷರಿಗೆ ಜಾರಿಗೆ ತಂದ ಯಾವುದಾದ್ರು 2 ಭೂಕಂದಾಯಗಳು ಯಾವುದು ಅಂತ ಇದೆ. ಶಾಶ್ವತ ಭೂಕಂದಾಯ ಪದ್ಧತಿ ಮತ್ತು ಶ್ವೇತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಎಂದರೇನು ಅಂತ ಇದೆ, ಇದನ್ನು ನೋಡ್ಕೊಳ್ಳಿ. ಮಹಲ್ವಾರಿ ಪದ್ಧತಿ ಎಂದರೇನು ಅಂತ ಇದೆ, ಅದು ಕೂಡ ನೋಡ್ಕೊಳ್ಳಿ ಮಕ್ಕಳೇ. ಆಯಿತಾ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಆಗಿರುತ್ತೆ. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಫುಲ್ಲು ಸುಸ್ತಾಗಿದೆ ಸರ್, ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಮಕ್ಕಳ. ಇದು ಭಾಳ ಈಸಿ. ಮೈಸೂರಿನ ಯಾವುದಾದ್ರೂ 2 ಮುಖ್ಯ ದಿವಾನರ ಹೆಸರುಗಳು ಅಂತ ಕೇಳಿದರೆ ಸರ್ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅಂತ. ವಿಶ್ವೇಶ್ವರಯ್ಯ ತಂದೆ ತಾಯಿ ಯಾರು ಅಂದರೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಟಲಕಮ್ಮ. ಆಯಿತಾ. ವಿಶ್ವೇಶ್ವರಯ್ಯ ರಚಿಸಿದ ಯಾವುದಾದ್ರು 2 ಕೃತಿಗಳನ್ನು ಬರೆಯಿರಿ ಅಂತ ಬರುತ್ತೆ. ಇದನ್ನು ಬರಿತೀರ ತಾವುಗಳು. ಮಿರ್ಜಾ ಇಸ್ಮಾಯಿಲ್ ಸ್ಥಾಪಿಸಿದ 2 ಕೈಗಾರಿಕೆಗಳನ್ನು ಬರೀರಿ. ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ, ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಾಗದ ಕಾರ್ಖಾನೆ. ಈಗಲೂ ನಡೀತಾ ಇದೆ ಕಣ್ರಿ ಭದ್ರಾವತಿದು. ಶಿವಮೊಗ್ಗ ನನಗೆ ಗೊತ್ತಿಲ್ಲ, ಆದರೆ ಭದ್ರಾವತಿನಲ್ಲಿ ವಿಸಿಟೆಡ್ ದಿಸ್ ಪ್ಲೇಸ್. ಯಾವುದು ಪೇಪರ್ ಇಂಡಸ್ಟ್ರಿ ಹಾಗೂ ಇದು ಐರನ್. ಆಯಿತಾ. ಭದ್ರಾವತಿನಲ್ಲಿದೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಭೆ ಯಾವಾಗ ಮತ್ತು ಎಲ್ಲಿ ನಡೆಯಿತು? 27/12/1885 ಬೊಂಬಾಯಿನಲ್ಲಿ ನಡೆಯಿತು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವುದಾದ್ರು 2 ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ. ಇವೆಲ್ಲ ಬರಿತೀರ ನೀವು, ಜಾತಿ ಧರ್ಮ ಅವೆಲ್ಲ. ಯಾವುದಾದ್ರು 2 ಮಂದಗಾಮಿ ನಾಯಕರನ್ನು ತಿಳಿಸಿ ಅಂತ ಇದೆ. ದಾದಾಬಾಯಿ ನೌರೋಜಿ, ಗೋಪಾಲಕೃಷ್ಣ ಗೋಖಲೆ ಅಂತ. ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್ ಹಾಗೂ ಬಿಪಿನ್ ಚಂದ್ರಪಾಲ್. ಗಾಂಧೀಜಿಯವರು ಅಧ್ಯಕ್ಷತೆಯಲ್ಲಿ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದು ಕರ್ನಾಟಕದಲ್ಲೇ ಬೆಳಗಾವಿನಲ್ಲಿ ನಡೆದಿತ್ತು. ಆವಾಗ ಏನು ಸಾಕ್ತಾರಲಿ ಸರ್. ಧನ್ಯವಾದಗಳು. ಈ 187 ಪ್ರಶ್ನೆಗಳಲ್ಲಿಯೇ ನಿಮ್ಮ ಎಲ್ಲ 2 ಅಂಕದ ಪ್ರಶ್ನೆಗಳು 100% ಬರ್ತವೆ ಸರ್. ಧನ್ಯವಾದಗಳು.